ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈಸೂರಿನಲ್ಲಿ ಹೆಂಡತಿ ಮಕ್ಕಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ನಂತರ ಮನೆಯ ಮೊದಲ ಮಹಡಿಯ ಕೊಠಡಿಗೆ ತೆರಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ ನಡೆದಿರುವಂಥ ದುರಂತದ ಘಟನೆ ಇದು. ಹೆಂಡತಿ ಮತ್ತು ಮಕ್ಕಳ ಹತ್ಯೆ ಮಾಡಿ ತಾನು ಕೂಡ ಪ್ರಾಣ ಬಿಟ್ಟಿರುವಂಥ ಮನಕಲಕುವ ಘಟನೆ. ಹರೀಶ್ 49 ವರ್ಷ ಆತನಿಗೆ, ಪತ್ನಿ ನಿಶ್ಚಿತ ಅಂತ 36 ವರ್ಷ, ಮಕ್ಕಳಾದ ನೆಕ್ಸಾ ಮತ್ತು ರಕ್ಷಾ, ಇಬ್ಬರು ಮಕ್ಕಳು ತಾನು. ಮೈಸೂರು ಜಿಲ್ಲೆ ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ ಇದು. ಹುಣಸೂರಿನ ನ್ಯೂ ಮಾರುತಿ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ. ಬಡಾವಣೆ ಕಾಡು ಅಲಿಯಾಸ್ ಹರೀಶ್ ಎಂಬ ವ್ಯಕ್ತಿ ಆತ ಕೃತ್ಯವನ್ನು ಎಸಗಿದ್ದಾನೆ. ತಾಯಿ ಮತ್ತು ಹೆಂಡತಿ ಮಕ್ಕಳು ಒಂದೇ ಮನೆಯಲ್ಲಿ ವಾಸವನ್ನು ಮಾಡ್ತಾಯಿದ್ರು. ತಾಯಿಯನ್ನು 3 ದಿನಗಳ ಹಿಂದೆ ಅಜ್ಜಿ ಮನೆಗೆ ಕಳಿಸಿದ್ದ ಕಾಡು ಹರೀಶ್. ಘಟನೆಗೆ ಕಾರಣ ತಿಳಿದು ಆಕೆಯೂ ಬಂದಿಲ್ಲ. ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಇಬ್ಬರು ಮುದ್ದಾದ ಮಕ್ಕಳನ್ನು ಕೊಂದು, ಹೆಂಡತಿಯನ್ನು ಕೊಂದು, ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಾರಣ ಗೊತ್ತಿಲ್ಲ, ಇಲ್ಲಿವರೆಗೂ ಕಾರಣ ತಿಳಿದು ಬಂದಿಲ್ಲ. ಯಾವ ಕಾರಣದಿಂದ ಇಂಥ ದುರಂತದ ತೀರ್ಮಾನವನ್ನು ಆತ ಮಾಡಿದ್ದ ಕಾಡು ಅಲಿಯಾಸ್ ಹರೀಶ್ ಎಂಬ ವ್ಯಕ್ತಿ. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಈ ಮನೆ ನೋಡ್ತಾ ಇದ್ದರೆ ಏನು ಸಮಸ್ಯೆ ಇದ್ದಿರಬಹುದು ಅನ್ನೋದು ಅನೇಕರಿಗೆ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಗಂಡ ಹೆಂಡತಿ ಮಧ್ಯೆ ಸಂಬಂಧ ಚೆನ್ನಾಗಿರಲಿಲ್ವಾ, ಆಸ್ತಿ ವಿವಾದ ಇತ್ತಾ, ಅಥವಾ ಬೇರೆ ಥರದ್ದೇ ಏನೋ ಸಮಸ್ಯೆ ಇತ್ತಾ, ಅಥವಾ ಸಾಲ ಮಾಡ್ಕೊಂಡಿದ್ರಾ, ಹೀಗೆ 108 ಇರುತ್ತೆ. ಬಟ್ ಏನೇ ಸಮಸ್ಯೆಗಳಿದ್ದರೂ ಕೂಡ ಆತ್ಮಹತ್ಯೆಯೇ ಪರಿಹಾರ ಅಲ್ಲ. ಆತ್ಮಹತ್ಯೆಯೇ ಬಹಳ ದೊಡ್ಡ ಸೊಲ್ಯೂಷನ್ ಅಂತ ಕಾಣಿಸೋದಿಲ್ಲ. ಸೊ ಇನ್ನೂ ಭವಿಷ್ಯ ನೋಡಬೇಕಾಗಿದ್ದಂಥ, ಬೆಳೆದು ದೊಡ್ಡವರಾಗಿರಬೇಕಾದಂಥ ಮಕ್ಕಳನ್ನು ಕೊಂದು, ಪತ್ನಿಯನ್ನು ಕೊಂದು, ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೀಗಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಘಟನೆ ಸಂಭವಿಸಿದೆ ಎನ್ನುವ ನಿಟ್ಟಿನಲ್ಲಿ ತನಿಖೆ ಮುಂದುವರಿತಾ ಇದೆ.